ನೀವೇನಾದ್ರೂ ಹೊಸ ಬಿಪಿಎಲ್ ಕಾರ್ಡ್ ಅಪ್ಲೈ ಮಾಡೋಕೆ ವೇಟ್ ಮಾಡ್ತಾ ಇದ್ದೀರಾ? ನಿಮ್ಮ ಬಿಪಿಎಲ್ ಕಾರ್ಡ್ ಏನಾದ್ರೂ ಕ್ಯಾನ್ಸಲ್ ಆಗಿದೆಯಾ? ನಿಮ್ಮ ಮೊಬೈಲಲ್ಲೇ ಮನೆಯಲ್ಲೇ ಕುಳಿತುಕೊಂಡು ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಹೇಗೆ? ಅರ್ಜಿ ಸಲ್ಲಿಸೋಕೆ ಏನೆಲ್ಲ ದಾಖಲಾತಿಗಳು ಬೇಕು? ಅರ್ಜಿ ಹಾಕೋಕೆ ಹೊಸ ಎಲಿಜಿಬಿಲಿಟಿ ಆದ್ರೂ ಏನು? ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೊಸ ಬಿಪಿಎಲ್ ಕಾರ್ಡ್ ಅಪ್ಡೇಟ್ಸ್ ಗಳನ್ನ ಮಿಸ್ ಮಾಡ್ಕೋಬೇಡಿ. ಇತ್ತೀಚಿನ ದಿನಗಳಲ್ಲಿ ನಾವು ಮೊಬೈಲ್ ಅಲ್ಲಿ ಬ್ರೌಸ್ ಮಾಡುವಾಗ ಒಂದು ಅನೌನ್ಸ್ಮೆಂಟ್ ಗಳನ್ನ ನಾನು ಗಮನಿಸ್ತಾ ಇದ್ದೀನಿ. 15 ದಿನಗಳಲ್ಲಿ ಬಿಪಿಎಲ್ ಕಾರ್ಡ್ ನ ಪಡೆದುಕೊಳ್ಳೋದು ಹೇಗೆ? ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬಿಪಿಎಲ್ ಕಾರ್ಡ್ ನ ಅಪ್ಲೈ ಮಾಡೋದು ಹೇಗೆ ಅಂತ ಒಂದು ಅನೌನ್ಸ್ಮೆಂಟ್ ನ ನೋಡ್ತಾ ಇದ್ದೀನಿ ನೋಡಿ. ಆ ತರಹದ ಯಾವುದೇ ಅನೌನ್ಸ್ಮೆಂಟ್ ಗಳು ಅಥವಾ ಯಾವುದೇ ಲಿಂಕ್ಸ್ ಗಳು ನಿಮ್ಮ ಮೊಬೈಲ್ ಅಲ್ಲಿ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಆಗ್ಲಿ, ಫೇಸ್ಬುಕ್ ಅಲ್ಲಿ ಆಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಕಾಣ್ತಾ ಇದೆ ಅಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಬೇಡಿ. ನಿಮ್ಮ ಮೊಬೈಲ್ 100% ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ನಮ್ಮ ಮೊದಲ ಕ್ವಶನ್ ಏನಂದ್ರೆ, ನಿಮ್ಮ ಮೊಬೈಲ್ ಅಲ್ಲೇ ಬಿಪಿಎಲ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ. ನೀವು ಆಹಾರ ಪೋರ್ಟಲ್ ಗೆ ಎಂಟ್ರಿ ಆದಲ್ಲಿ ಇಲ್ಲಿ ನೀವು ಬಿಪಿಎಲ್ ಕಾರ್ಡ್ ಅರ್ಜಿನ ಬಿಟ್ಟಾಗ ಒಂದು ಲಿಂಕ್ ಕಾಣ್ತಾ ಇರುತ್ತೆ. ಅಲ್ಲೇ ನೀವು ಮೊಬೈಲ್ ಅಲ್ಲೇ ಅರ್ಜಿ ಸಲ್ಲಿಸಬಹುದು. ಮೊಬೈಲ್ ಅಲ್ಲೇ ಅರ್ಜಿ ಸಲ್ಲಿಸೋ ಟೈಮ್ ಅಲ್ಲಿ ನಮ್ಮ ಆಧಾರ್ ಕಾರ್ಡ್ ನಮಗೆ ಬೇಕಾಗುತ್ತೆ. ಆಧಾರ್ ಕಾರ್ಡ್ ನ ವೆರಿಫೈ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಬಯೋಮೆಟ್ರಿಕ್ ಡಿವೈಸ್ ಬೇಕಾಗುತ್ತೆ ನೋಡಿ. ಇವತ್ತು ಇಂದಿನ ದಿನಗಳಲ್ಲಿ ಮಾರ್ಕೆಟ್ ಅಲ್ಲಿ ಬಯೋಮೆಟ್ರಿಕ್ ಡಿವೈಸ್ ರೇಟ್ ಬಂದ್ಬಿಟ್ಟು 4 ರಿಂದ 4,500 ಸಾವಿರ ಇದೆ. ನೀವು ಆ ಬಯೋಮೆಟ್ರಿಕ್ ಡಿವೈಸ್ ನ ಪರ್ಚೇಸ್ ಮಾಡಿ ಮೊಬೈಲ್ ಅಲ್ಲೇ ಅರ್ಜಿ ಸಲ್ಲಿಸ್ತೀರಾ ಅಂದ್ರೆ ಓಕೆ. ಗುರು, ಒಂದು ಬಿಪಿಎಲ್ ಕಾರ್ಡ್ ಅರ್ಜಿ ಸಲ್ಲಿಸೋಕೆ 4 ರಿಂದ 4,500 ಸಾವಿರ ನಾವು ಖರ್ಚು ಮಾಡ್ಬೇಕಾ ಅನ್ಕೊಂಡಿರೋರು, ನಿಮ್ಮ ಬಿಪಿಎಲ್ ಕಾರ್ಡ್ ಗಾಗಿ ನೀವು ಗ್ರಾಮ ಒನ್, ಕರ್ನಾಟಕ ಒನ್ ಅಥವಾ ಸಿಎಸ್ಸಿ ಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನೀವು ಬಯೋಮೆಟ್ರಿಕ್ ಡಿವೈಸ್ ನ ಪರ್ಚೇಸ್ ಮಾಡಿ ಮೊಬೈಲ್ ಅಲ್ಲೇ ಅರ್ಜಿ ಸಲ್ಲಿಸೋರು ಸಲ್ಲಿಸಬಹುದು. ಇಲ್ಲ ನಂಗೆ ಅಷ್ಟೆಲ್ಲ ಅಫೋರ್ಡ್ ಮಾಡಕ್ ಆಗಲ್ಲ ಅನ್ನೋರು ನಿಮ್ಮ ಹತ್ತಿರದ ಗ್ರಾಮ ಒನ್, ಕರ್ನಾಟಕ ಒನ್ ಗಳಲ್ಲಿ ಅರ್ಜಿನ ಸಲ್ಲಿಸಬಹುದು. ಅರ್ಜಿ ಏನೋ ಸಲ್ಲಿಸೋಣ, ಆದ್ರೆ ಈ ಹೊಸ ಬಿಪಿಎಲ್ ಕಾರ್ಡ್ ಸಲ್ಲಿಸೋಕೆ ಎಲಿಜಿಬಿಲಿಟಿ ಆದ್ರೂ ಏನು ಅಂತ ಕೇಳೋದಾದ್ರೆ, ನಿಮ್ಮ ಆನ್ಯುವಲ್ ಇನ್ಕಮ್ ಅಥವಾ ವಾರ್ಷಿಕ ವರಮಾನ ಇದೆಯಲ್ಲ, 1,20,000 ಅಥವಾ ಅದಕ್ಕಿಂತ ಕಡಿಮೆ ಇರೋರು ನೀವು ಬಿಪಿಎಲ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಬಹುದು. ಇದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಗೌರ್ಮೆಂಟ್ ಜಾಬ್ ಅವ್ರು ಇದಾರಾ? ನಿಮ್ಮ ಮನೇಲಿ ಯಾರಾದ್ರೂ ಕೂಡ GST ನಂಬರ್ ನ ಹೊಂದಿದ್ದೀರಾ? ಇನ್ಕಮ್ ಟ್ಯಾಕ್ಸ್ ಫೈಲ್ ಏನಾದ್ರು ಮಾಡ್ತಿದ್ದೀರಾ ಅಂದ್ರೆ ನೀವು ಅರ್ಜಿ ಸಲ್ಲಿಸೋಕೆ ಆಗೋದಿಲ್ಲ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಗೌರ್ಮೆಂಟ್ ಜಾಬ್ ನ ಹೊಂದಿರಬಾರ್ದು. ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ GST ರಿಜಿಸ್ಟ್ರೇಷನ್ ಆಗಿರಬಾರ್ದು. ಹಾಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ನ ಮಾಡ್ತಿರಬಾರ್ದು. ನಿಮ್ಮ ನನ್ನ ಇನ್ಕಮ್ ಲೆವೆಲ್ ಬಂದ್ಬಿಟ್ಟು 1,20,000ಕ್ಕಿಂತ ಕಡಿಮೆ ಇದೆ, ಬಟ್ ನಾನು ನಮ್ಮ ಮನೆಯಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ, ಇನ್ನೊಬ್ರು GST ರಿಜಿಸ್ಟ್ರೇಷನ್ ಹೊಂದಿದ್ದಾರೆ ಅಂದ್ರೆ ನೀವು ಬಿಪಿಎಲ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋಕೆ ಆಗೋದಿಲ್ಲ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7 ರಿಂದ 8 ಲಕ್ಷ ಜನ ಸಸ್ಪೆಕ್ಟೆಡ್ ಇನ್ಎಲಿಜಿಬಲ್ ಬಿಪಿಎಲ್ ಕಾರ್ಡ್ಸ್ ನ ಹೊಂದಿದ್ದಾರೆ. ಇದರಲ್ಲಿ 4 ಲಕ್ಷ ಜನರ ಆಲ್ರೆಡಿ ಕಾರ್ಡ್ಸ್ ಗಳಿದೆಯಲ್ಲ, ಬಿಪಿಎಲ್ ಕಾರ್ಡ್ಸ್ ಗಳು ಕ್ಯಾನ್ಸಲ್ ಆಗಿದೆ. ಹಾಗೆ ಲಾರ್ಜ್ ಸ್ಕೇಲ್ ಅಲ್ಲಿ ಆಡಿಟ್ ಮಾಡಿ ನೋಡಿದಾಗ 12 ಲಕ್ಷ ಜನ ಇನ್ಎಲಿಜಿಬಲ್ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಇದಕ್ಕಾಗಿ ಇಲಾಖೆ ಒಂದು ಕಠಿಣ ನಿರ್ಧಾರಗಳನ್ನ ತಗೊಂಡಿದೆ. ಏನಪ್ಪಾ ಅಂದ್ರೆ, ಪ್ರತಿ ತಿಂಗಳು ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನ ಫೈಂಡ್ ಔಟ್ ಮಾಡ್ಬಿಟ್ಟು ಅವರ ಕಾರ್ಡ್ ಗಳನ್ನ ಬ್ಲಾಕ್ ಮಾಡಲಾಗ್ತಿದೆ, ಕ್ಯಾನ್ಸಲ್ ಮಾಡಲಾಗ್ತಿದೆ ನೋಡಿ. ನೀವು ಈ ಲೈವ್ ಡೇಟಾನ ನೀವು ಆಹಾರ ಇಲಾಖೆ ವೆಬ್ಸೈಟ್ ಗೆ ಎಂಟ್ರಿ ಆಗ್ಬಿಟ್ಟು ನೀವು ನೋಡಬಹುದು. ಪ್ರತಿ ಜಿಲ್ಲಾವಾರು ಡಾಟಾಗಳನ್ನ ಕೂಡ ನೀವು ಇಲ್ಲಿ ನೋಡಬಹುದಾಗುತ್ತೆ. ನೀವು ನಿಮ್ಮ ಮೊಬೈಲ್ ಅಲ್ಲಿ ಈ ಸರ್ವಿಸಸ್ ಆಹಾರ ಕರ್ನಾಟಕ ಅಂತ ಸರ್ಚ್ ಮಾಡಿ, ಇಲ್ಲಿ ಈ ಲಿಂಕ್ ಬರುತ್ತೆ. ಈ ಲಿಂಕ್ ನ ಓಪನ್ ಮಾಡಿದ ಕೂಡಲೇ ಆಹಾರ ವೆಬ್ಸೈಟ್ ಗೆ ನಾವು ಎಂಟ್ರಿ ಆಗ್ತೀವಿ. ಇಲ್ಲಿ 3 ಡಾಟ್ಸ್ ಇದೆಲ್ಲ, ಇಲ್ಲಿ 4 ಲೈನ್ಸ್ ಕಾಣ್ತಿದೆ ನೋಡಿ, ಇದ್ರಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಬಂದ್ರೆ ಈ ರೇಷನ್ ಕಾರ್ಡ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬರ್ತಂದ್ರೆ ಹಾಗೆ ನೋಡಿ, ಶೋ ಕ್ಯಾನ್ಸಲ್ಡ್ ಆರ್ ಸಸ್ಪೆಕ್ಟೆಡ್ ಲೀಸ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಿಮಗೆ ಇಲ್ಲಿ ಜಿಲ್ಲಾವಾರು ಡಾಟಾಗಳು ಸಿಗುತ್ತೆ. ಯಾವ ಡಿಸ್ಟ್ರಿಕ್ಟ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಿ. ನಾನು ಯಾವ್ದೋ ಒಂದು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಯಾವ ಡಿಸ್ಟ್ರಿಕ್ಟ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದರ ತಾಲೂಕು ಬಂದ್ಬಿಟ್ಟು ಯಾವ್ದೋ ಒಂದು ತಗೊಳ್ಳೋಣ, ಕೊಪ್ಪ ತಾಲೂಕಿಗೆ ತಗೊಳ್ಳೋಣ. ಹಾಗೆ ಮಂತ್ ಬಂದ್ಬಿಟ್ಟು ನಾವು ಈ ವರ್ಷದ ಜನವರಿ ಮಂತ್ ನ ತಗೊಂಡಿದ್ದಾದಲ್ಲಿ ಇಲ್ಲಿ ಕ್ಯಾಪ್ಚಾ ಕೇಳ್ತಾ ಇದ್ದೇನೆ, 742907 ಎಂಟ್ರಿ ಮಾಡಿದ ಕೂಡಲೇ ನಿಮಗೆ ನೋಡಿ ಕ್ಯಾನ್ಸಲ್ಡ್ ಮತ್ತೆ ಸಸ್ಪೆಂಡೆಡ್ ಡೇಟ್ ನ ಫಸ್ಟ್ ಒಂದು ತಗೊಳ್ಳೋಣ. ಉಮೇಶ ಯಾವಾಗ ಕ್ಯಾನ್ಸಲ್ ಆಗಿದೆ, 1/1/2026. ಇಲ್ಲಿ ಏನಾಗಿದೆ, ವೆರಿಫೈಡ್ ಅಂಡ್ ಕ್ಯಾನ್ಸಲ್. ಪ್ರತಿಯೊಂದು ಕಾರ್ಡ್ಗಳು ಏನು ಅಂದ್ರೆ ಸಸ್ಪೆಕ್ಟೆಡ್ ಮಾಡ್ತಾ ಇದಾರಲ್ಲ, ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ ಬಿಪಿಎಲ್ ಕಾರ್ಡ್ಸ್ ಗಳನ್ನ ಏನು ಸಸ್ಪೆಕ್ಟ್ ಮಾಡ್ತಾರಲ್ಲ, ಆ ಕಾರ್ಡ್ಗಳನ್ನ ಫೈಂಡ್ ಔಟ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾ ಇದಾರೆ. ಸೆಕೆಂಡ್ ನೇಮ್ ನೋಡಿ, ಚಂದ್ರ ಟಿ, ಯಾವಾಗ ಕ್ಯಾನ್ಸಲ್ ಆಗಿದೆ, 2/1/2026. ಅಂಡರ್ ಸಸ್ಪೆನ್ಷನ್ ಇನ್ನು ಇಟ್ಟಿದ್ದಾರೆ. ಮೂರನೇ ಹೆಸರು ಬಂದ್ಬಿಟ್ಟು ಹಜರತ್ ಬಿ,
ಇಲ್ಲಿ ನೋಡಿ ವೆರಿಫೈ ಮಾಡಿ ಕ್ಯಾನ್ಸಲ್ ಮಾಡಿದಂತ ರೀಸನ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದು ಜಿಲ್ಲಾವಾರು ನಿಮ್ಮ ಜಿಲ್ಲೆಗಳಲ್ಲೂ ಕೂಡ ನೀವು ಕ್ಯಾನ್ಸಲ್ ಆಗಿರೋ ಲೀಸ್ಟ್ ಗಳನ್ನ ನೀವು ನೋಡ್ಕೋಬಹುದು. ನೋಡಿ ಇಲಾಖೆಯವರು ಒಂದು ಸ್ಟ್ರಿಕ್ಟ್ ಡಿಸಿಷನ್ ನ ತಗೊಂಡಿದ್ದಾರೆ. ಏನಪ್ಪಾ ಅಂದ್ರೆ ಈ ಇನ್ಎಲಿಜಿಬಲ್ BPL ಕಾರ್ಡ್ ಹೋಲ್ಡರ್ಸ್ ಯಾರು ಇದಾರಲ್ಲ ಅವರನ್ನ ವೆರಿಫೈ ಅವ್ರನ್ನ ಕಂಡು ಹಿಡಿದ್ಬಿಟ್ಟು ಅವರ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಲಾಗ್ತಾ ಇದೆ. ನಾನು ನಿಮಗೆ ವಿಡಿಯೋ ಪ್ರಾರಂಭದಲ್ಲಿ ಒಂದು ಕ್ವಶನ್ ನ ಕೇಳಿರ್ತೀನಿ, ನಿಮ್ಮ BPL ಕಾರ್ಡ್ ಏನಾದ್ರೂ ಕ್ಯಾನ್ಸಲ್ ಆಗಿದೆಯಾ ಅಂತ. ಕಾರ್ಡ್ ಕ್ಯಾನ್ಸಲ್ ಆಗೋದಕ್ಕೆ ಸುಮಾರು ರೀಸನ್ಸ್ ಗಳು ಇರ್ಬೋದು. ನಿಮ್ಮ ಆದಾಯ ಮಿತಿ ಜಾಸ್ತಿ ಆಗಿರ್ಬೋದು, 1,20,000 ಜಾಸ್ತಿ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಗೌರ್ಮೆಂಟ್ ಜಾಬ್ಸ್ ನ ತಗೊಂಡಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ GST ರಿಜಿಸ್ಟ್ರೇಷನ್ ಹೊಂದಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ಫೈಲ್ ನ ಮಾಡ್ತಿರ್ಬೋದು. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೂಡ ಈಗ ಗೌರ್ಮೆಂಟ್ ಜಾಬ್ ನ ಹೊಂದಿರೋದಾಗ್ಲಿ, GST ರಿಜಿಸ್ಟ್ರೇಷನ್ ಮಾಡೋದಾಗ್ಲಿ, ಅಥವಾ ಇನ್ಕಮ್ ಟ್ಯಾಕ್ಸ್ ನ ಯಾರು ಫೈಲ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ನೋಡಿ, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಲ್ಯಾಂಡ್ ಹೋಲ್ಡಿಂಗ್ಸ್ ಬಂದ್ಬಿಟ್ಟು ಜಾಸ್ತಿ ಇರ್ಬೋದು. ಒಂದು 2 acres 3 acres 4 acres ಇರ್ಬೋದು. ಆ 2 acres 3 acres 4 acres ಅಲ್ಲಿ ನೀವು ತೋಟ ಹೊಂದಿರ್ಬೋದು. ಆ ತೋಟದ ಒಟ್ಟು ಆದಾಯ 4 ಲಕ್ಷ 5 ಲಕ್ಷ 10 ಲಕ್ಷದ ಕೂಡ ಆಗಿರ್ಬೋದು. ಈ ಎಲ್ಲದನ್ನು ಕೂಡ ಏನ್ ಮಾಡ್ತಾ ಇದಾರೆ, ನೀಟಾಗಿ ವೆರಿಫೈ ಮಾಡ್ಬಿಟ್ಟು ಒಂದೊಂದು ಕಾರ್ಡ್ ಗಳನ್ನ ಕೂಡ ಕ್ಯಾನ್ಸಲ್ ಮಾಡ್ಲಾಗ್ತಾ ಇದೆ. ಹಾಗಾದ್ರೆ BPL ಕಾರ್ಡ್ ಕ್ಯಾನ್ಸಲ್ ಆದರೂ ಮತ್ತೆ BPL ಕಾರ್ಡ್ ಗೆ ಅಪ್ಲೈ ಮಾಡಕ್ ಆಗೋದಿಲ್ವಾ ಅಂತ ಕೇಳೋದಾದ್ರೆ, ಏನಿದೆಯಲ್ಲ ಈ ಕಂಡೀಷನ್ಸ್ ಏನಿದೆ ಎಲ್ಲದೂ ಸ್ಯಾಟಿಸ್ಫೈ ಆಗಬೇಕು. ನೀವು 1,20,000 ಆದಾಯದ ಒಳಗಡೆ ಇರಬೇಕು. ಮತ್ತೆ ನಾನೀಗ ಏನೇನು ಹೇಳಿದ್ನಲ್ಲ ಅದು ಯಾವುದು ಇರಬಾರ್ದು. ಹಾಗಿರೋರು ನೀವು BPL ಕಾರ್ಡ್ಗೆ ಮರು ಅಪ್ಲೈ ಮಾಡಬಹುದು. ಏನಾದ್ರೂ ಒಂದಾದ್ರೂ ಕಂಡೀಷನ್ ಅಲ್ಲಿ ನೀವು ಸಿಗಾಕೊಂಡ್ರೆ ಮತ್ತೆ BPL ಕಾರ್ಡ್ಗೆ ನೀವು ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. APL ಕಾರ್ಡ್ನ ಹೊಂದ್ಕೋಬಹುದು. ಯಾರೆಲ್ಲ BPL ಕಾರ್ಡ್ ಎಲ್ಲ ಕ್ಯಾನ್ಸಲ್ ಆಗಿದೆಯಲ್ಲ ಅವ್ರದ್ದು ಬಂದ್ಬಿಟ್ಟು ಬ್ಲಾಕ್ ಲಿಸ್ಟ್ ಅಂತ ಒಂದು ರೆಡಿ ಮಾಡಿರ್ತಾರೆ. ಮತ್ತೆ BPL ಕಾರ್ಡ್ ಅಪ್ಲೈ ಮಾಡಕ್ಕೆ ಅವರಿಗೆ ಚಾನ್ಸ್ಗಳು ಸಿಗೋದು ತೀರಾ ಕಡಿಮೆ. ಆಹಾರ ಪೋರ್ಟಲ್ ಎಂಟ್ರಿ ಆದ್ಕೊಳ್ಳೆ ಒಂದು ಅನೌನ್ಸ್ಮೆಂಟ್ ನಿಮಗೆ ಕಾಣುತ್ತೆ ನೋಡಿ ಇಲ್ಲಿ, ಐಡೆಂಟಿಫಿಕೇಶನ್ ಆಫ್ ಇನ್ಎಲಿಜಿಬಲ್ ಫಸ್ಟ್, ಇಶ್ಯೂ ಆಫ್ ನ್ಯೂ ರೇಷನ್ ಕಾರ್ಡ್ ನೆಕ್ಸ್ಟ್. ಆಹಾರ ಇಲಾಖೆಯವರು ಒಂದು ದೃಢ ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ ಇನ್ಎಲಿಜಿಬಲ್ ಯಾರು BPL ಕಾರ್ಡ್ ಹೋಲ್ಡರ್ಸ್ ಇದಾರಲ್ಲ ಅವ್ರನ್ನೆಲ್ಲ ಫೈಂಡ್ ಔಟ್ ಮಾಡ್ಬಿಟ್ಟು ಆ ಕಾರ್ಡ್ ಗಳನ್ನೆಲ್ಲ ಕ್ಯಾನ್ಸಲ್ ಮಾಡೋದು ಇವರ ಮೇನ್ ಉದ್ದೇಶ ಆಗಿರುತ್ತೆ. ಆನಂತರ ನಾವು ಕ್ಯಾನ್ಸಲ್ ಮಾಡ್ಬಿಟ್ಟು ಆನಂತರ ನೆಕ್ಸ್ಟ್ ನೀವು ಹೊಸ BPL ಕಾರ್ಡ್ ಗಳನ್ನ ಇಶ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇವರು ಒಂದು ದೃಢ ಸಂಕಲ್ಪನ ಹೊಂದಿರ್ತಾರೆ. ಆಹಾರ ಇಲಾಖೆ ಕಡೆಯಿಂದ ಇನ್ನೊಂದು ಅನೌನ್ಸ್ಮೆಂಟ್ ನ ಹೊರಡಿಸಿದ್ದಾರೆ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನ್ಯೂಸ್ ಮತ್ತೆ ರೂಮರ್ಸ್ ಗಳು ಹರಿದಾಡ್ತಿದೆ. ಏನಪ್ಪಾ ಅಂದ್ರೆ ಹೊಸ ರೇಷನ್ ಕಾರ್ಡ್ ಗಳನ್ನೆಲ್ಲ ಇಶ್ಯೂ ಮಾಡ್ಲಾಗ್ತಿದೆ ಅಂತ. ನೋಡಿ, ಯಾವುದೇ ಹೊಸ ರೇಷನ್ ಕಾರ್ಡ್ ಗಳನ್ನ ರಿಸೀವ್ ಮಾಡ್ಲಾಗ್ತಿಲ್ಲ. 2023ರಲ್ಲಿ ಏನ್ ಅಪ್ಲಿಕೇಶನ್ಸ್ ಗಳನ್ನ ರಿಸೀವ್ ಮಾಡಿರ್ತಾರಲ್ಲ ಆ ಅಪ್ಲಿಕೇಶನ್ ಗಳನ್ನ ಡಿಸ್ಪೋಸ್ ಮಾಡ್ತಾ ಇದ್ರೆ. ಇನ್ನೂವರೆಗೂ ಯಾವುದೇ ಹೊಸ ರೇಷನ್ ಕಾರ್ಡ್ ಗಳಿಗಾಗಿ ಅಪ್ಲಿಕೇಶನ್ ನ ಕರೆದಿರೋದಿಲ್ಲ. ನೀವೆಲ್ಲಾದ್ರೂ ನಿಮ್ಮ ಫೇಸ್ಬುಕ್ ಅಲ್ಲಾಗ್ಲಿ, ವಾಟ್ಸ್ಆಪ್ ಅಲ್ಲಾಗ್ಲಿ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಹೊಸ ರೇಷನ್ ಕಾರ್ಡ್ ಗಳಿಗಾಗಿ ಅರ್ಜಿ ಸಲ್ಲಿಸಿ ಅಂತ ಏನಾದ್ರೂ ಲಿಂಕ್ಸ್ ಗಳಿತ್ತು ಅಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಮೊಬೈಲ್ 100% ಹ್ಯಾಕ್ ಆಗೋ ಎಲ್ಲಾ ಚಾನ್ಸಸ್ಗಳು ಇದೆ. ಕೊನೆಯ ಕ್ವಶನ್ ಬಂದ್ಬಿಟ್ಟು, ಹಾಗಾದ್ರೆ ಹೊಸ BPL ಕಾರ್ಡ್ ಗಳಿಗಾಗಿ ಅಪ್ಲಿಕೇಶನ್ ಅರ್ಜಿನ ಯಾವಾಗ ಕರೀತಾರೆ ಅಂತ ನೋಡಿ. ಆಹಾರ ಇಲಾಖೆ ಕಡೆಯಿಂದ ಯಾವುದೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೂ ತನಕ ಬಂದಿರೋದಿಲ್ಲ. ಏನಾದ್ರೂ ಬಂದಿತ್ತು ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇದರ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಹೋಗ್ತೀವಿ. ನೀವು ನ್ಯೂ ರೇಷನ್ ಕಾರ್ಡ್ ನ ಹೇಗೆ ಅಪ್ಲೈ ಮಾಡಬಹುದು ಅಂತ ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ನೀವು ಆಹಾರ ಇಲಾಖೆಗೆ ಎಂಟ್ರಿ ಆಗ್ಬಿಟ್ಟು ಇಲ್ಲಿ ಪ್ರೊಸೀಜರ್ ಅಂತ ಕಾಣ್ತಾ ಇದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಫಾರ್ ನ್ಯೂ ರೇಷನ್ ಕಾರ್ಡ್ ಏನೇನ್ ಪ್ರೊಸೀಜರ್ ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಒಂದು PDF ಜನರೇಟ್ ಆಗುತ್ತೆ ನೋಡಿ. ಈ PDF ನ ನೀವು ಒಂದ್ಸರಿ ಓದ್ಕೊಳ್ಳಿ. ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಇನ್ನೂ ಬಿಟ್ಟಿರೋದಿಲ್ಲ. ಪ್ರೊಸೀಜರ್ ನ ಏನೇನ್ ಫಾಲೋ ಮಾಡಬೇಕು ಅಂತ ಇದರಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎಲಿಜಿಬಿಲಿಟಿ ಏನು, ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗುತ್ತೆ, ಮತ್ತೆ ಬಯೋಮೆಟ್ರಿಕ್ ಡಿವೈಸ್ ನ ಹೇಗೆ ಯೂಸ್ ಮಾಡಬೇಕು ಎಲ್ಲದನ್ನು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವೇನಾದ್ರು ನಿಮ್ಮ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತೀರಾ ಅಂದ್ರೆ ನಿಮಗೆ ಬಯೋಮೆಟ್ರಿಕ್ ಡಿವೈಸ್ ಬೇಕಾಗುತ್ತೆ. ಇಲ್ಲ ನಾನು ಮೊಬೈಲ್ ನಲ್ಲಿ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಗ್ರಾಮ ಒನ್, ಕರ್ನಾಟಕ ಒನ್ಗಳಲ್ಲಿ ಹೋಗಿ ನೀವು ನಿಮ್ಮ ಅಪ್ಲಿಕೇಶನ್ ಹಾಕ್ಬೋದು. ಇದನ್ನ ನೀಟಾಗಿ ಒಂದ್ಸರಿ ಓದ್ಕೊಳ್ಳಿ ನೋಡಿ. ಇಲ್ಲಿ ಈಗಲೂ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಯಾವುದೇ ಹೊಸ ರೇಷನ್ ಕಾರ್ಡ್ ಗಳಿಗಾಗಿ ಅಪ್ಲಿಕೇಶನ್ ಕರೆದಿರೋದಿಲ್ಲ. ಯಾವುದೇ ಫೇಕ್ ಅಡ್ವರ್ಟೈಸ್ಮೆಂಟ್ ಗಳಿಗೆ ಕಿವಿ ಕೊಡಬೇಡಿ. ಮುಂದಿನ ದಿನಗಳಲ್ಲಿ ಹೊಸ ರೇಷನ್ ಕಾರ್ಡ್ ಗಳಿಗೆ ಅಪ್ಲಿಕೇಶನ್ ಕರೆದಿದ್ದಲ್ಲಿ ನಾವು ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೇನೆ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.